ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದಾರೆ ಕವಿತಾ ಮಶ್ರೂಮ್ ಚಾನಲ್. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮತ್ತು ದಯವಿಟ್ಟು ಮರಿಬೇಡಿ ಅಂತ ಇವತ್ತಿನ ವೀಡಿಯೋ ಬಗ್ಗೆ ಹೇಳ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ಏನಂದರೆ ಮಾರ್ಕೆಟಿಂಗ್ ಬಗ್ಗೆ. ಸೊ ಮೇಯ್ನ್ ನಾನು ಕೇಳೋದು ಮಾರ್ಕೆಟಿಂಗ್ ಬಗ್ಗೆ. ನಾನು ಮಾಡೋದು ಮಾರ್ಕೆಟಿಂಗೆ. ಸೊ ಫಾರ್ಮಿಂಗೆಲ್ಲ ನನ್ನ ಹತ್ರ ಕಡಿಮೆನೇ ಇರುತ್ತೆ. ಸೊ ಮಾರ್ಕೆಟಿಂಗೇ ನಾನು ಜಾಸ್ತಿ ಮಾಡೋದು. ಅದರಿಂದ ಅದ್ರ ಬಗ್ಗೆನೇ ನಾನು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ರೆಗ್ಯುಲರಾಗಿ ವೀಡಿಯೋಸ್ ಮಾಡಬೇಕು ಅಂದ್ಕೊತಾ ಇದ್ದೀನಿ. ಬಟ್ ಟೈಮ್ ಅನ್ನೋದು ಅಡ್ಜಸ್ಟ್ ಆಗ್ತಾನೆ ಇಲ್ಲ. ಟ್ರೈ ಮಾಡ್ತೀನಿ, ಆದಷ್ಟು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮ್ಗೆ ಗೊತ್ತಿರೋ ಥರನೇ ರೆಗ್ಯುಲರಾಗಿ ನನಗೆ ಬೆಳಗ್ಗೆ ನಡೆಯೋ ಕೆಲಸ ಏನಂದರೆ ಮಾರ್ಕೆಟಿಂಗ್, ಪ್ಯಾಕಿಂಗ್ ನಡೆಯುತ್ತೆ. ಸೊ ಶಾಪ್ಸ್ಗೆ ಹಾಕೋಕ್ಕೋಸ್ಕರ ನಾವು ಪ್ಯಾಕಿಂಗ್ ರೆಡಿ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ವಿಷಯ ನಿಮ್ಮ ಕಡೆ ನಾನು ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿರೋದು ಏನಂದರೆ, ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಮಶ್ರೂಮ್ಸ್ನ ಶಾಪ್ಸ್ಗೆ ಡೆಲಿವರಿ ಮಾಡೋಕ್ಕೆ, ಇಲ್ಲ ನೀವು ಮಾರ್ಕೆಟಿಂಗ್ ಏನಾದರೂ ಮಾಡ್ತೀನಿ ಅಂದರೆ ನಿಮ್ಮ ಕಡೆ ಏನಾದರೂ ನಿಮಗೆ ಶಾಪ್ಸ್ ಇದೆ, ಮಾರ್ಕೆಟಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ, ನಾನು ಟ್ರೈ ಮಾಡ್ತೀನಿ ಮಾರ್ಕೆಟಿಂಗ್ ಹೆಂಗೆ ಮಾಡೋದು, ನಿಮ್ಗೆ ಏನಾದರೂ ಟಿಪ್ಸ್ ಕೊಟ್ಟಿದ್ರೆ ನಾನು ಟ್ರೈ ಮಾಡ್ತೀನಿ ಮಾರ್ಕೆಟಿಂಗ್ ಬಗ್ಗೆ ಏನಾದರೂ ಯೋಚನೆ ಇದ್ದರೆ, ಸೊ ನನಗೆ ಕೆಳಕನೆ ಕಾಣಿಸ್ತಾ ಇದೆಯಲ್ವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಹೇಳೋದೇನೆಂದರೆ, ನಿಮ್ಗೆ ಮಾರ್ಕೆಟಿಂಗ್ ಮಾಡೋ ಇಂಟ್ರೆಸ್ಟ್ ಇದ್ದರೆ ನಾವು ಮಶ್ರೂಮ್ನ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಂದ್ರೂ ನಾವು ಕೊಡೋಕ್ಕೆ ರೆಡಿಯಾಗಿದ್ದೀವಿ. ಸೊ ನಿಮ್ಮ ಕಡೆ ಏರಿಯಾದಲ್ಲಿ ನೀವೇನಾದರೂ ಮಾರ್ಕೆಟಿಂಗ್ ಮಾಡಬೇಕು ಅಂದ್ಕೊಂಡಿದ್ರೆ ನೀವು ಟ್ರೈ ಮಾಡ್ಬೋದು. ಸೊ ನಾನು ಇದ್ರ ಬಗ್ಗೆ ಏನಕ್ಕೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಮಶ್ರೂಮ್ ಡೆಲಿವರಿ ಹೆಂಗಂದರೆ, ಬೆಳಗ್ಗೆ ನಾನು ಸ್ಟಾರ್ಟ್ ಮಾಡಿದರೆ ನನ್ನ ನಿಯರ್ ಬೈ ಶಾಪ್ಸ್, ಈ ಟ್ರಾಫಿಕಲ್ಲಿ ನನ್ನ ನಿಯರ್ ಬೈ ಶಾಪ್ಸ್ ಎಲ್ಲ ಕಂಪ್ಲೀಟ್ ಮಾಡೋಕ್ಕೆ ನನಗೆ ಮೋಸ್ಟ್ಲಿ 11 o'clock ಆಗಿಬಿಡುತ್ತೆ. ಸೊ ಅದರಿಂದ ನನಗೆ ಟೈಮ್ ಅಡ್ಜಸ್ಟ್ ಆಗ್ತಾಯಿಲ್ಲ ಬೇರೆ ಶಾಪ್ಸ್ಗೂ, ದೂರ ಹೋಗೋ ಶಾಪ್ಸ್ಗೂ ಹಾಕೋಕ್ಕೆ. ಸೊ ನಿಮ್ಮ ಕಡೆ ಸರೌಂಡಿಂಗ್ಸ್ ಏರಿಯಾದಲ್ಲಿ ನೀವೇನಾದರೂ ಮಾರ್ಕೆಟಿಂಗ್ ಮಾಡ್ತೀನಿ, ನಮಗೆ ಮಶ್ರೂಮ್ ಅವೈಲಬಲ್ ಸಿಗ್ತಾ ಇಲ್ಲ, ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು, ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ, ನೀವು ಬಲ್ಕಾಗಿ ರೆಗ್ಯುಲರಾಗಿ. ಇನ್ನೊಂದು ವಿಷಯ ಏನಂದರೆ, ನಾವು ಒಂದಿನ ಆಗಿಬಿಟ್ಟು ಒಂದಿನ ಸ್ಟಾಪ್ ಮಾಡೋಕ್ಕಾಗಲ್ಲ. ರೆಗ್ಯುಲರಾಗಿ ಹಾಕಿದ್ರೇ ನಮಗೆ ಶಾಪ್ಸ್ ಅನ್ನೋದು ಕಾಂಟ್ಯಾಕ್ಟು ಕಂಟಿನ್ಯೂ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಮಗೆ ರೆಗ್ಯುಲರಾಗಿ ಕೊಟ್ಟವ್ರು ಯಾರು ಅಂತ ಗೊತ್ತಾಗ್ತಾ ಇಲ್ಲ ಅಂತವ್ರಿದ್ರೆ, ನಾವು ಮಾರ್ಕೆಟಿಂಗ್ ಮಾಡೋಕ್ಕೆ ರೆಡಿಯಾಗಿದ್ದೀವಿ ಅಂದರೆ ಸೊ ನಾನು ಪ್ರೊವೈಡ್ ಮಾಡ್ತೀನಿ ಮಶ್ರೂಮ್. ನಿಮ್ಗೆ ಎಷ್ಟು ಬೇಕಂದ್ರೂ ನಾನು ಪ್ರೊವೈಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮ್ಮ ಕಡೆ ಇರೋ ಏರಿಯಾದಲ್ಲಿ ನೀವೇನಾದರೂ ಮಾರ್ಕೆಟಿಂಗ್ ಅನ್ನೋದು ಚೂಸ್ ಮಾಡ್ಕೋಬೋದು. ಆ ಥರ ಇಂಟ್ರೆಸ್ಟ್ ಇರೋರು ಏನಾದರೂ ಇದ್ದರೆ ಕೆಳಕನೆ ನಂಬರ್ ಕಾಂಟ್ಯಾಕ್ಟ್ ಮಾಡಿದರೆ ಅವ್ರಿಗೆ ನನ್ನ ಸಪೋರ್ಟ್ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಇನ್ನೊಂದು ಏನಂದರೆ, ಕೆಲವರು ಟ್ರೈನಿಂಗ್ ಇಲ್ಲದೆ ಟ್ರಯಲ್ ಮಾಡಿ ಅವರೇ 1 kg 2 kg ಸ್ಪಾನ್ ತಗೊಂಡು ಟ್ರೈ ಮಾಡಿ ಫಾರ್ಮಿಂಗ್ನ ಸ್ಟಾರ್ಟ್ ಮಾಡಬೇಕು ಅಂತ ಕೆಲವರು ಅಂದ್ಕೊತಾ ಇದ್ದಾರೆ. ಅದರಲ್ಲಿ ಏನಿದೆ ಅಂದರೆ, ಸೊ ಅದರಲ್ಲಿ ಪ್ರಾಬ್ಲಮ್ ಏನಂದರೆ, 1 kg 2 kg ಟ್ರಯಲ್ ಮಾಡಿ ನೀವು ಬೆಳೀತಾ ಇರ್ತೀರ. ಸೊ ಅದು ಬಂದರೆ ನಿಮಗೂ ಓಕೆ, ಬಂದಿದ್ರೇನು ಫಸ್ಟ್ ಕ್ರಾಪ್ ನಿಮಗೆ ಬರ್ಬೋದು. ಬಟ್ ನೆಕ್ಸ್ಟ್ ಟೈಮ್ ಮಾಡೋವಾಗ ಅದರಲ್ಲಿ ಏನೇನು ಸಮಸ್ಯೆಗಳಿದೆ, ಮತ್ತು ಬ್ಲ್ಯಾಕ್ ಮೋಲ್ಡ್, ಗ್ರೀನ್ ಮೋಲ್ಡ್ ಅಂತಾರೆ, ಆ ಥರದ್ದು ಏನಾದರೂ ಸಮಸ್ಯೆ ಬಂದರೆ ನಿಮಗೆ ರೆಕ್ಟಿಫಿಕೇಷನ್ ಹೆಂಗೆ ಮಾಡಬೇಕು, ಆ ಬ್ಯಾಗ್ನ ಹೆಂಗೆ ರಿಕವರ್ ಮಾಡಬೇಕು ಅನ್ನೋದು ನಿಮಗೆ ಮೋಸ್ಟ್ಲಿ ಕ್ಲಿಯರಾಗಿ ಗೊತ್ತಾಗಲ್ಲ. ಸೊ ಅಂಥದ್ದು ಸಮಯದಲ್ಲಿ ಏನು ಮಾಡ್ತಾರೆ ಅಂದರೆ, 1-2 ಕಪ್ ನೋಡ್ತಾರೆ, ಫಾರ್ಮಿಂಗ್ ಸ್ಟಾರ್ಟ್ ಮಾಡಬೇಕಂತ ಇಂಟ್ರೆಸ್ಟ್ ಇರುತ್ತೆ. ಸೆಕೆಂಡ್ ಟೈಮು ಫಸ್ಟ್ 1 kg ಹಾಕಿರ್ತಾರೆ. ಸೆಕೆಂಡ್ ಟೈಮ್ ಮಾಡುವಾಗ 1 kgನ 5 kg ಹಂಗೆ ಮಾಡ್ಕೊತಾರೆ. ಸೊ ಫಸ್ಟ್ ಟೈಮ್ ಚೆನ್ನಾಗಿ ಬಂದಿದೆ ಅಲ್ವಾ ಅಂತ ಸೆಕೆಂಡ್ ಟೈಮ್ 5 kg ಮಾಡಿರ್ತಾರೆ. ಸೆಕೆಂಡ್ ಟೈಮಲ್ಲಿ ಸರಿಯಾಗಿ ಗೈಡ್ಲೈನ್ಸ್ ಇದ್ದರೆ ಆ 5 kg ಬ್ಯಾಗ್ ಫುಲ್ಲೂ ನಿಮಗೆ ಏನಾದರೂ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ನು, ಇಲ್ಲ ಸ್ಟೆರಿಲೈಸೇಷನ್ ಪ್ರಾಬ್ಲಮ್, ಏನೋ ಒಂದು ತೊಂದರೆ ಬಂದುಬಿಟ್ಟು ಒಂದು ಸಾರಿ ಏನಾದರೂ ಅದು ಸ್ಪಾಯ್ಲ್ ಆಗಿಬಿಟ್ಟಿದಂದರೆ, ಸೊ ಹಾಗೆ ಸ್ಟಾಪ್ ಮಾಡಿಬಿಡ್ತಾರೆ. ಏನು ಟ್ರಿಪ್ ಈ ಥರ ಆಗಿಬಿಟ್ಟಿದೆ ಅಂತ ಕೆಲವರು ಹಾಗೆ ಫಾರ್ಮಿಂಗ್ನ ಸ್ಟಾಪ್ ಮಾಡೋ ಥರನೂ ಇದೆ. ಸೊ ಕೆಲವರೆಲ್ಲ ಹಂಗೆ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮಗೆ ಪ್ರಾಪರ್ ಗೈಡ್ಲೈನ್ಸ್ ಇದೆ ಅಂದರೆ ಹಾಗೆ ನೀವು ಯಾರಾದರೂ ನಿಮಗೆ ಆಲ್ರೆಡಿ ಫಾರ್ಮಿಂಗ್ ಮಾಡೋರು ಗೈಡ್ಲೈನ್ಸು, ಇಲ್ಲ ನಿಮ್ಗೆ ಗೊತ್ತಿರೋರು ಯಾರಾದರೂ ಮಾಡ್ತಾಯಿದ್ದಾರೆ ಅಂದರೆ ಆ ಥರನೇ ಏನಾದರೂ ನಿಮ್ಮ ಗೈಡ್ಲೈನ್ಸ್ ಇದೆ ಅಂದರೆ ಮಾಡಿ, ಪರವಾಗಿಲ್ಲ, ಏನೂ ತೊಂದರೆ ಇಲ್ಲ. ಬಟ್ ಏನು ಗೈಡ್ಲೈನ್ಸ್ ಇಲ್ಲದೆ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ನೋಡಿಕೊಂಡು ಫಾರ್ಮಿಂಗ್ಗೆ ಸ್ಟಾರ್ಟ್ ಮಾಡಬೇಕು ಅಂತ ಆಲೋಚನೆ ಏನಾದರೂ ಇದ್ದರೆ ಸೊ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ಪ್ರಾಪರ್ ಗೈಡ್ಲೈನ್ಸ್ ತಗೊಂಡೆ, ಸೊ ಟ್ರೈನಿಂಗ್ ಏನಾದರೂ ಅಟೆಂಡ್ ಮಾಡಿ ನೀವು ತಗೊಂಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಆಲೋಚನೆ. ಸೊ ಟ್ರೈನಿಂಗ್ ಅನ್ನೋದು ನನ್ನ ಕಡೆನೇ ತಗೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನಿಮ್ಮ ನಿಯರ್ ಬೈ ಪ್ಲೇಸಸ್ ಎಲ್ಲಾದ್ರೂ ನೀವು ಟ್ರೈನಿಂಗ್ ಅಟೆಂಡ್ ಮಾಡಿದರೆ ನಿಮ್ಗೆ ಪ್ರಾಪರ್ ಗೈಡ್ಲೈನ್ಸ್ ಅನ್ನೋದು ಅಲ್ಲಿ ಕ್ಲಿಯರಾಗಿ ಸಿಗುತ್ತೆ. ಮತ್ತು ಇದು ಬಂದು ಲಾಸ್ಟ್ ಟೈಮ್ ನಿನ್ನೆ ನನಗೆ ಮಾರ್ಕೆಟಿಂಗ್ ಹೆಂಗೆ ನಡೀತಿದೆ ಅಂತ, ಸೊ ಅವ್ರಿಗೆ ಬೆಳಗ್ಗೆ ಕೊಟ್ಟಿದ್ದೀನಿ. ಮತ್ತು ಇದನ್ನು ನನಗೆ ಹೋಟೆಲ್ಗೆ ಮಾರ್ಕೆಟಿಂಗ್ ಅನ್ನೋದು ಹೆಂಗೆ ನಡೀತಾ ಇದೆ ಅನ್ನೋದು ವೀಡಿಯೋನ ಇದರಲ್ಲಿ ಆ್ಯಡ್ ಮಾಡಿದೆ. ಮತ್ತು ಇನ್ನೊಂದು ಇದು ಬಂದು ಲಾಸ್ಟ್ ವೀಕ್ ಗ್ಲಿಮ್ಸಸ್ ಬಂದರು, ಟ್ರೈನಿಂಗ್ ಬಂದಿರೋದು. ಸೊ ಅವ್ರನ್ನ ಪಿಕ್ಸ್ ಎಲ್ಲ ಅದರಲ್ಲಿ ಆ್ಯಡ್ ಮಾಡಿದೆ.
ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು.